ಎರಡನೇ ಮಹಾಯುದ್ಧದ ನಂತರ ಮೊಟ್ಟ ಮೊದಲನೇ ಬಾರಿಗೆ ಅಮೆರಿಕದ ಸಬ್ಮೆರಿನ್ ಅನ್ನೋದು ಟಾರ್ಪಿಡೋವನ್ನು ಹಾರಿಸಿ ಶತ್ರು ದೇಶದ ಒಂದು ವಾರ್ಶಿಪ್ ಅನ್ನ ಮುಳುಗಿಸಿದೆ ಅಂತಾನೆ ಹೇಳ್ಬೋದು. ಅಮೆರಿಕದ ಒಂದು ನ್ಯೂಕ್ಲಿಯರ್ ಸಬ್ಮೆರಿನ್ ಅನ್ನೋದು ಹಿಂದೂ ಮಹಾಸಾಗರದಲ್ಲಿ ಅಂತಂದ್ರೆ ಭಾರತದ ಸಮೀಪದಲ್ಲಿ ಅಂಡ್ ಶ್ರೀಲಂಕಾದ ಕರಾವಳಿ ಪ್ರದೇಶದಲ್ಲಿ ಇರಾನ್ಗೆ ಸಂಬಂಧಿಸಿದಂತಹ ಒಂದು ಯುದ್ಧದ ಹಡಗನ್ನ ಭಾರತದಿಂದ ಹಿಂದಿರುಗಿ ತನ್ನ ದೇಶಕ್ಕೆ ಹೋಗ್ತಾ ಇರಬೇಕಾದ್ರೆ ಆ ನ್ಯೂಕ್ಲಿಯರ್ ಸಬ್ಮೆರಿನ್ ಏನಿದೆ ಅದರಿಂದ ಒಂದು ಟಾರ್ಪಿಡೋವನ್ನು ಹಾರಿಸಿ ಆ ಒಂದು ಇರಾನ್ಗೆ ಸಂಬಂಧಿಸಿದ ವಾರ್ಶಿಪ್ ಅನ್ನ ಮುಳುಗಿಸಿದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ಘಟನೆ ಯಾವಾಗ ನಡೀತು, ಇದರಿಂದ ಆಗಿರ್ತಕ್ಕಂಥ ಸಾವು ನೋವುಗಳೇನು, ಇಷ್ಟಕ್ಕೂ ಇರಾನ್ನ ಯಾವ ಒಂದು ಹಡಗನ್ನ ಮುಳುಗಿಸಿದೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸೋ ಪ್ರಯತ್ನವನ್ನ ಮಾಡ್ತೀನಿ. ಇಷ್ಟಕ್ಕೂ ಜಿಯೋ ಪಾಲಿಟಿಕ್ಸ್ ಅಲ್ಲಿ ರಿಲೇಟೆಡ್ ವಿಚಾರ ಆಗಿದೆ ಅಂಡ್ ಇದು ಯಾವ ರೀತಿ ಈಗ ನಡೀತಾ ಇರ್ತಕ್ಕಂಥ ಯುದ್ಧಕ್ಕೆ ಎಷ್ಟು ಎಸ್ಕಲೇಷನ್ ಆಗೋ ಚಾನ್ಸಸ್ ಇದೆ ಅನ್ನೋದ್ರ ಬಗ್ಗೆ ಕೂಡ ಈ ವಿಡಿಯೋದಲ್ಲಿ ತಿಳಿಸೋದ್ರ ಪ್ರಯತ್ನ ಮಾಡ್ತೀನಿ. ಅದಕ್ಕೋಸ್ಕರ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ, ಇಫ್ ಇನ್ ಕೇಸ್ ನೀವೇನು ಕ್ರಿಯೇಟಿವ್ ಕೋಡ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಾ ಇದೆ ಅಂದ್ರೆ ಅಕೌಂಟ್ ನ ಫಾಲೋ ಮಾಡ್ಕೊಳ್ಳಿ. ಇಷ್ಟಕ್ಕೂ ಈ ದಾಳಿ ಯಾವಾಗ ನಡೀತು ಅಂತ ಹೇಳೋದಾದ್ರೆ ಮಾರ್ಚ್ 4ನೇ ತಾರೀಕು 2026ರಲ್ಲಿ ಅಮೆರಿಕದ ಒಂದು ನ್ಯೂಕ್ಲಿಯರ್ ಸಬ್ಮೆರಿನ್ ಅನ್ನೋದು ಇರಾನ್ಗೆ ಸಂಬಂಧಿಸಿದಂತಹ ಫ್ರಿಗೇಟ್ ಐರಿಸ್ IRIS ಡೇನಾ ಅನ್ನೋ ಒಂದು ವಾರ್ಶಿಪ್ ನ ಮೇಲೆ ಟಾರ್ಪಿಡೋವನ್ನ ಹಾರಿಸಿ ದಾಳಿಯನ್ನ ಮಾಡಿ ಆ ದಾಳಿ ಮಾಡಿದ ನಂತರ ವಾರ್ಶಿಪ್ ಅನ್ನೋದು ಬ್ಲಾಸ್ಟ್ ಆಗಿ ಅಲ್ಲಿ ಮುಳುಗಿದೆ ಅಂತಾನೆ ಹೇಳ್ಬೋದು. ಇಷ್ಟಕ್ಕೂ ಟಾರ್ಪಿಡೋ ಅಂತಂದ್ರೆ ಈ ನ್ಯೂಕ್ಲಿಯರ್ ಸಬ್ಮೆರಿನ್ ಅಲ್ಲಿ ಇರ್ತಕ್ಕಂಥ ಒಂದು ಮಿಸೈಲ್ ರೀತಿ ಇರ್ತಕ್ಕಂಥದ್ದು ಅಂಡ್ ಅದು ನೀರಿನ ಒಳಗಡೆನೆ ಬಂದು ಅಟ್ಯಾಕ್ ಮಾಡುವಂತ ಒಂದು ವೆಪನ್ ಇದಾಗಿರ್ತದೆ. ಅದನ್ನ ಹಾರಿಸಿ ಆ ಒಂದು ವಾರ್ಶಿಪ್ ಅನ್ನ ಮುಳುಗಿಸಿರುತ್ತೆ ಅಮೆರಿಕ ಅಂತಾನೆ ಹೇಳ್ಬೋದು. ಅಂಡ್ ಈ ಘಟನೆ ಎಲ್ಲಾಯ್ತು ಅಂತಂದ್ರೆ ಹಿಂದೂ ಮಹಾಸಾಗರದಲ್ಲಿ ಆಗಿರ್ತದೆ ಅಂಡ್ ಶ್ರೀಲಂಕಾದ ದಕ್ಷಿಣ ಕರಾವಳಿಯಿಂದ ಸುಮಾರು 40 ನಾಟಿಕಲ್ ಮೈಲ್ ದೂರದಲ್ಲಿ ಈ ಒಂದು ಘಟನೆ ಅನ್ನೋದು ಆಗಿರ್ತದೆ. ಅಂಡ್ ಈ ಘಟನೆ ಆದ್ಮೇಲೆ ಅಮೆರಿಕದ ರಕ್ಷಣಾ ಇಲಾಖೆ ಹೇಳುತ್ತೆ ಈ ಒಂದು ವೈರಿ ಚಟುವಟಿಕೆಗಳಿಗೆ ಹಡಗು ಅನ್ನೋದು ತೊಡಗಿಕೊಂಡಿರುತ್ತದೆ. ಗುಪ್ತಚರ ಮಾಹಿತಿ ಬಂದಿದೆ, ಅದರ ನಂತರ ನಾವು ಈ ರೀತಿ ಒಂದು ಅಟ್ಯಾಕ್ ಅನ್ನ ಮಾಡಬೇಕಾಗಿ ಬಂತು ಅಂತ ಹೇಳ್ಬಿಟ್ಟು ಅವರು ಕ್ಲೈಮ್ ಅನ್ನ ಮಾಡ್ಕೊಂಡಿದ್ದಾರೆ. ಅಧಿಕೃತ ವರದಿಗಳ ಪ್ರಕಾರ ಈ ಒಂದು ವಾರ್ಶಿಪ್ ನಲ್ಲಿ 180 ಸ್ಟಾಫ್ ಮೆಂಬರ್ಸ್ ಇದ್ರು, ಅದರಲ್ಲಿ 80ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಅನ್ನೋದ್ರ ಮಾಹಿತಿಗಳು ಬರ್ತಾ ಇದೆ. ಅಂಡ್ ಈ ಏನು ಶ್ರೀಲಂಕಾದ ಒಂದು ನೇವಿ ಫೋರ್ಸ್ ಬಂದು ಸುಮಾರಷ್ಟು ಜನರನ್ನ ರಕ್ಷಣೆಗೆ ಇಳಿದಿದೆ ಅಂತಾನೆ ಹೇಳ್ಬೋದು. ಅದರಲ್ಲಿ ಸುಮಾರು 32ಕ್ಕೂ ಹೆಚ್ಚು ಜನಗಳನ್ನ ರಕ್ಷಣೆ ಮಾಡಿದ್ದಾರೆ ಅಂಡ್ ಇನ್ನು ಸುಮಾರಷ್ಟು ಜನ ನಾಪತ್ತೆ ಆಗಿರೋದು ಕೂಡ ವರದಿಯಲ್ಲಿ ಉಲ್ಲೇಖ ಆಗ್ತಾ ಇದೆ. ಇರಾನ್ಗೆ ಸಂಬಂಧಿಸಿದಂತಹ ಇದೇನು ಐರಿಸ್ ಡೇನಾ ಈಗೇನು ಅಮೆರಿಕ ಮುಳುಗಿಸಿದೆ ಈ ಹಡಗು, ಈ ಹಡಗಿನ ವಿಶೇಷತೆ ಏನು, ಈ ವಾರ್ಶಿಪ್ ನ ಏನು ವಿಶೇಷತೆ ಅಂತ ನಾವು ನೋಡೋದಾದ್ರೆ ಈ ಒಂದು ಹಡಗಿನಲ್ಲಿ ಅಡ್ವಾನ್ಸ್ಡ್ ರಾಡರ್ ಸಿಸ್ಟಮ್ ಇರ್ತದೆ ಅಂಡ್ ಮತ್ತೆ ಆಂಟಿಶಿಪ್ ಕ್ಷಿಪಣಿಗಳಿರ್ತದೆ, ಮತ್ತೆ ಟೆಗ್ ಗನ್ ಆಗಿರ್ಬೋದು ಅಥವಾ ಹೆಲಿಕಾಪ್ಟರ್ ಲ್ಯಾಂಡಿಂಗ್ ವ್ಯವಸ್ಥೆ ಅನ್ನೋದು ಕೂಡ ಇದರಲ್ಲಿ ವ್ಯವಸ್ಥೆ ಇರ್ತದೆ. ಅಂಡ್ ಇರಾನ್ಗೆ ಸಂಬಂಧಿಸಿದ ಒಂದು ಅತ್ಯಾಧುನಿಕ ನೌಕಾ ಆಸ್ತಿಗಳಲ್ಲಿ ಇದು ಒಂದು ವಾರ್ಶಿಪ್ ಕೂಡ ಒಂದಾಗಿರ್ತದೆ. ಅಂಡ್ ಈ ಒಂದು ವಾರ್ಶಿಪ್ ಅನ್ನ ರೀಸೆಂಟ್ ಆಗಿ ಅಮೆರಿಕ ಒಂದು ನ್ಯೂಕ್ಲಿಯರ್ ಸಬ್ಮೆರಿನ್ ನ ಟಾರ್ಪಿಡೋವನ್ನ ಆರಿಸಿ ಮುಳುಗಿಸಿರೋದಂತಾನೆ ಹೇಳ್ಬೋದು. ಇಷ್ಟಕ್ಕೂ ಈ ಒಂದು ಇರಾನ್ಗೆ ಸಂಬಂಧಿಸಿದಂತಹ ವಾರ್ಶಿಪ್ ಹಿಂದೂ ಮಹಾಸಾಗರಕ್ಕೆ ಏನಕ್ಕೆ ಬಂತು ಅಂತ ನಾವು ನೋಡೋದಾದ್ರೆ ಇತ್ತೀಚೆಗೆ ಭಾರತದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ನೌಕಾ ಅಭ್ಯಾಸಗಳಲ್ಲಿ ಭಾಗವಹಿಸಲಿಕ್ಕೆ ಇರಾನ್ಗೆ ಸಂಬಂಧಿಸಿದಂತಹ ಈ ಒಂದು ವಾರ್ಶಿಪ್ ಅನ್ನೋದು ಭಾರತಕ್ಕೆ ಬಂದಿರ್ತದೆ. ಆ ಒಂದು ಅಭ್ಯಾಸವನ್ನ ಮುಗಿಸಿ ತನ್ನ ದೇಶಕ್ಕೆ ಹಿಂದಿರುಗಿ ಹೋಗ್ಬೇಕಾದ್ರೆ ಈ ಒಂದು ಘಟನೆ ಅನ್ನೋದು ಆಗಿರ್ತದೆ. ಈ ಒಂದು ದಾಳಿಯ ನಂತರ ಇರಾನ್ ಇದಕ್ಕೆ ಪ್ರತೀಕಾರವನ್ನ ತೀರಿಸಿಕೊಳ್ಳುವ ಒಂದು ಪ್ರಯತ್ನ ಮತ್ತೆ ಮಾಡಬಹುದಾಗಿರ್ತದೆ. ಅಂಡ್ ಈ ಒಂದು ದಾಳಿಯ ನಂತರ ಇನ್ನು ಸ್ಟ್ರೈಟ್ ಆಫ್ ಹಾರ್ಮುಜ್ ಏನ್ ಜಲಸಂಧಿ ಇದೆ ಇರಾನ್ ನ ಕಂಟ್ರೋಲ್ ಅಲ್ಲಿ, ಈಗಾಗಲೇ ಏನು ಆಲ್ರೆಡಿ ಮುಚ್ಚಿ ಈಗ ಪ್ರಪಂಚದಲ್ಲಿ ಇರ್ತಕ್ಕಂಥ ತೈಲ ಏನ್ ಬೇಡಿಕೆ ಏನಿದೆ ಅದು ಹೆಚ್ಚು ಏನ್ ಮಾಡಿದೆ ಇರಾನ್ ಈಗ ಆ ಒಂದು ಸಂಘರ್ಷಕ್ಕೆ ಇದು ಮತ್ತೊಂದು ಉದ್ವಿಗ್ನತೆಯನ್ನು ಹೆಚ್ಚು ಮಾಡೋ ರೀತಿ ಈ ಒಂದು ಘಟನೆ ಕೂಡ ಸಂಭವಿಸಿದೆ ಅಂತಾನೆ ಹೇಳ್ಬೋದು. ಅಂಡ್ ಇದ್ರ ಬಗ್ಗೆ ಇಂಡಿಯಾದಲ್ಲಿ ಕೂಡ ಸುಮಾರಷ್ಟು ಅನಾಲಿಸಿಸ್ ಆಗಿದೆ ಅಂಡ್ ಇಂಡಿಯಾ ಗೌರ್ಮೆಂಟ್ ಕೂಡ ಸ್ಪಷ್ಟಪಡಿಸಿದೆ ನಮ್ಗೆ ಇನ್ನೂ 45 ದಿನಗಳಿಗೆ ಆಗೋ ಮಟ್ಟಿಗೆ ಇಂಧನ ಅನ್ನೋದು ನಮ್ಮಲ್ಲಿ ಸ್ಟಾಕ್ ಇದೆ ಅಂಡ್ ಏನು ಗ್ಯಾಸು ಅಷ್ಟೇ 25ರಿಂದ 30 ದಿನಗಳವರೆಗೆ ಆಗುವಷ್ಟು ಗ್ಯಾಸ್ ಕೂಡ ಇದೆ. ಅಂಡ್ ಅದಕ್ಕೆ ಆಲ್ಟರ್ನೇಟಿವ್ ಆಗಿ ಕೂಡ ರಷ್ಯನ್ ಅಪ್ರೋಚ್ ಆಗಿರೋದು ಇಂಧನ ಸಪ್ಲೈಗೆ ಅವ್ರಿಗೆ ಅಪ್ರೋಚ್ ಆಗಿದ್ರೆ ಅಂತ ಕೂಡ ವರದಿಗಳು ಬರ್ತಾ ಇದೆ. ಆ ಕಡೆಯಿಂದ ಪಾಸಿಟಿವ್ ಆಗಿ ಸಿಗ್ನಲ್ ಪುಟಿನ್ ಅವರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ವರದಿಗಳು ಬರ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಘಟನೆ ಭಾರತದ ಸಮೀಪದಲ್ಲಿ ನಡೆದಿರೋದ್ರಿಂದ ಈ ಘಟನೆಯಿಂದ ಭಾರತದ ಮೇಲೂ ಕೂಡ ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು. ಯಾವ ರೀತಿ ಅಂತ ಹೇಳೋದಾದ್ರೆ ಸೊ ಈ ಘಟನೆ ಭಾರತದ ಭದ್ರತಾ ವಲಯದಲ್ಲಿ ಸ್ವಲ್ಪ ಚರ್ಚೆಗೂ ಕೂಡ ಶುರುವಾಗಿದೆ. ಏನಂತಂದ್ರೆ ಸಮುದ್ರ ಮಾರ್ಗದ ಒಂದು ಸುರಕ್ಷತೆ ಆಗಿರ್ಬೋದು ಅಥವಾ ತೈಲ ಆಮದು ಮಾಡ್ಕೊಳ್ಳೋದ್ರ ಬಗ್ಗೆ ಆಗಿರ್ಬೋದು, ಮತ್ತೆ ಪ್ರಾದೇಶಿಕ ಸಮತೋಲನದ ಬಗ್ಗೆ, ಭೌಗೋಳಿಕವಾಗಿ ಇದು ಒಂದು ಸಂವೇದನಾಶೀಲ ಪ್ರದೇಶ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇದು ನಿಯರ್ ಬೈ ಶ್ರೀಲಂಕಾಗೆ ಸಂಬಂಧಿಸಿದ ಕರಾವಳಿ ತೀರದಲ್ಲಿ ಆಗಿದ್ರು ಭಾರತದಿಂದ ಸುಮಾರು 300 ಕಿಲೋಮೀಟರ್ಗಳ
ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಇದು ನಡೀತಾ ಇರ್ತಕ್ಕಂಥದ್ದು. ಭಾರತದ ಗಮನಕ್ಕೆ ಬಾರದೇ ಇರೋ ರೀತಿ ಇದೆಲ್ಲ ನಡೆದಿದೆ ಅಂತಂದ್ರೆ ಸೊ ನಮ್ಮ ಸೆಕ್ಯೂರಿಟಿ ಫೋರ್ಸ್ಗಳಾಗಿರ್ಬೋದು, ನೌಕಾದಳ ಎಷ್ಟು ಅಲರ್ಟ್ ಆಗಿದೆ ಅಂಡ್ ಇಂಟರ್ನ್ಯಾಷನಲ್ ಬಾರ್ಡರ್ಗಳು ಎಷ್ಟು ಸುರಕ್ಷಿತವಾಗಿದೆ ಅಂಡ್ ಈ ರೂಟ್ ಅಲ್ಲಿ ಬೇರೆ ನಾವು ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ಎಷ್ಟೊಂದು ಸೇಫ್ ಆಗಿರ್ತಾನೆ ಅನ್ನೋದ್ರ ಬಗ್ಗೆ ಕೂಡ ಸೆಕ್ಯೂರಿಟಿ ಕನ್ಸರ್ನ್ಸ್ ಅನ್ನೋದು ರೈಸ್ ಆಗ್ತಾ ಇದೆ ಅಂತಾನೆ ಹೇಳ್ಬೋದು. ಈ ಒಂದು ಘಟನೆಯಿಂದ ಇದೊಂದು ಪೂರ್ಣ ಪ್ರಮಾಣದ ಯುದ್ಧಕ್ಕೆ ಕಾರಣ ಆಗುವಂತಹ ಚಾನ್ಸಸ್ಗಳು ಕೂಡ ಇದೆ. ಅಂಡ್ ಪ್ರತ್ಯೇಕವಾಗಿ ಬೇರೆ ಘಟನೆಗಳ ಬಗ್ಗೆ ವಿವರಿಸಬೇಕು ಅಂತಂದ್ರೆ ಫ್ರಾನ್ಸ್ ನ ಅಧ್ಯಕ್ಷ ಮ್ಯಾಕ್ರನ್ ಹೇಳಿದರೆ ಅವ್ರದ್ದು ಒಂದು ವಾರ್ಶಿಪ್ ಕೂಡ ಏನು ಮಿಡ್ಲ್ ಈಸ್ಟ್ ಗೆ ಬರ್ತಾ ಇದೆ. ಏನಕ್ಕಂತಂದ್ರೆ ಕತಾರ್ ಮತ್ತೆ ಕುವೈತ್ UAE ಜೊತೆ ಅವ್ರಿಗೆ ರಕ್ಷಣಾ ಒಂದು ಒಪ್ಪಂದ ಇದೆ. ಅದಕ್ಕೆ ಅವ್ರಿಗೆ ಆಂಟಿ ಮಿಸೈಲ್ ಸಿಸ್ಟಮ್ ಅನ್ನ ಕಳಿಸ್ಕೊಡ್ತಾ ಇದ್ರೆ ಅವ್ರನ್ನ ರಕ್ಷಿಸಬೇಕು ಅನ್ನೋದು ಅವ್ರ ಜೊತೆ ಒಪ್ಪಂದ ಆಗಿರೋದ್ರಿಂದ ಅವರು ಒಂದು ವಾರ್ಶಿಪ್ ಕೂಡ ಆನ್ ದಿ ವೇ ಅಂಡ್ ಫ್ಯೂ ಅವರ್ಸ್ ಅಲ್ಲಿ ಮಿಡ್ಲ್ ಈಸ್ಟ್ ಅನ್ನ ತಲುಪುತ್ತೆ. ಅಂಡ್ ಅವರ ಆಂಟಿ ಮಿಸೈಲ್ ಸಿಸ್ಟಮ್ ರಾಡರ್ಗಳು ಆಕ್ಟಿವೇಟ್ ಆಗ್ತವೆ ರಫೇಲ್ ಅಂತ ಹೇಳ್ಬಿಟ್ಟು ಅವರು ಕೂಡ ಘೋಷಣೆಯನ್ನ ಕೂಡ ಮಾಡಿದ್ದಾರೆ. ಅಂಡ್ ಅದಷ್ಟೇ ಅಲ್ಲದೆ ಅಮೆರಿಕದಿಂದ ಒಂದು ವರದಿ ಕೂಡ ಬಂದಿದೆ. ಏನಂತಂದ್ರೆ ಅಮೆರಿಕದ ಬತ್ತಳಿಕೆಯಲ್ಲಿ ಯುದ್ಧೋಪಕರಣಗಳು ಕಡಿಮೆ ಆಗ್ತಾ ಇದೆ ಅಂತ. ಏನಕ್ಕಂತಂದ್ರೆ ಇದೇ ರೀತಿ ಯುದ್ಧ ಏನಾದ್ರು ಮುಂದುವರಿತಾ ಇದೆ ಅಂತಂದ್ರೆ ಅಮೆರಿಕದ ಬತ್ತಳಿಕೆಯಲ್ಲಿ ಮಿಸೈಲ್ಗಳ ಸಂಖ್ಯೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದೇ ರೀತಿ ಮುಂದುವರೆದ್ರೆ ಇನ್ನು ಒಂದು 10 ದಿನಗಳವರೆಗೆ ಮಾತ್ರ ಆಗುವಷ್ಟು ಸ್ಟಾಕ್ ಇದೆ ಅಂತ ಹೇಳ್ಬಿಟ್ಟು ಪೆಂಟಗಾನ್ ಇಂದ ಒಂದು ಮೆಸೇಜ್ ಅನ್ನೋದು ಟ್ರಂಪ್ ಅವ್ರಿಗೆ ಕೊಟ್ಟಿದ್ದಾರೆ ಅಂತ ವರದಿಗಳು ಬರ್ತಾ ಇದೆ. ಏನಕ್ಕಂತಂದ್ರೆ ಈಗ ಇಂಟರ್ಸೆಪ್ಟಿಂಗ್ ಮಿಸೈಲ್ಸ್ ಏನಿರ್ತದೆ, ಫಾರ್ ಎಕ್ಸಾಂಪಲ್ ಈಗ ಇರಾನ್ ಕಡೆಯಿಂದ ಒಂದು ಮಿಸೈಲ್ ಅಥವಾ ಡ್ರೋನ್ ಬರ್ತಾ ಇದೆ ಅಂತಂದ್ರೆ ಅದನ್ನ ಇಂಟರ್ಸೆಪ್ಟ್ ಮಾಡಬೇಕು ಅಂತಂದ್ರೆ ಆಂಟಿ ಮಿಸೈಲ್ ಸಿಸ್ಟಮ್ ಇಂದ ಒಂದು ಇಂಟರ್ಸೆಪ್ಟ್ ಮಿಸೈಲ್ ಅನ್ನ ಲಾಂಚ್ ಮಾಡಬೇಕು ಅಂತಂದ್ರೆ ಆ ಕಡೆಯಿಂದ ಒಂದು ಬರ್ತಾ ಇದೆ ಅಂದ್ರೆ ಈ ಕಡೆಯಿಂದ ಒಂದಕ್ಕಿಂತ ಜಾಸ್ತಿ ಆರಿಸಬೇಕಾಗುತ್ತೆ. ಅದು ದಿನದಿಂದ ದಿನಕ್ಕೆ ಜಾಸ್ತಿ ಏನು ಯೂಸ್ ಮಾಡ್ತಾ ಇರೋದ್ರಿಂದ ಅದು ಕೊರತೆ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅಂಡ್ ಈಗ ಒಂದು 10 days ಆಗುವಷ್ಟು ಮಾತ್ರ ಅವ್ರ ಹತ್ರ ಸ್ಟಾಕ್ ಇದೆ ಅನ್ನೋದ್ರು ಕೂಡ ಪೆಂಟಗಾನ್ ಇಂದ ಅಮೆರಿಕ ಒಂದು ವರದಿಯನ್ನ ತಿಳಿಸಿದೆ ಟ್ರಂಪ್ ಅವ್ರಿಗೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಟ್ರಂಪ್ ಅವರು ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ನಲ್ಲಿ ನಾವೇನಿದ್ರ ಬಗ್ಗೆ ವರಿ ಆಗ್ತಾ ಇಲ್ಲ, ಯಾಕಂದ್ರೆ ಇದು 6 weeks ತನಕ ಬೇಕಂತಂದ್ರೂ ನಡೀಬಹುದು ಯುದ್ಧ ಅಂತ ಹೇಳಿದ್ದಾರೆ ಅಂತ ಕೂಡ ಅವ್ರು ಹೇಳಿದ್ ನಾವು ಕಾಣಬಹುದು. ಬಟ್ ಅಷ್ಟರಲ್ಲಿ ಈ ಒಂದು ವರದಿ ಕೂಡ ಬಂದಿದೆ. ಇದಿಷ್ಟು ಅಮೆರಿಕದ ಸಬ್ಮೆರಿನ್ ಟಾರ್ಪಿಡೋವನ್ನು ಹಾರಿಸಿ ಇರಾನ್ಗೆ ಸಂಬಂಧಿಸಿದಂತಹ ಒಂದು ವಾರ್ಶಿಪ್ ಅನ್ನ ಮುಳುಗಿಸಿರೋದ್ರ ಬಗ್ಗೆ ತಿಳಿಸೋದ್ರ ಒಂದು ಸಣ್ಣ ಪ್ರಯತ್ನ ಆಗಿತ್ತು. ಈ ಇನ್ಫಾರ್ಮೇಶನ್ ನಿಮ್ಗೆ ಏನಾದ್ರು ಇಷ್ಟ ಆಗಿದೆ ಅಂದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳಿಗೋಸ್ಕರ ಕ್ರಿಯೇಟಿವ್ ಕೋದಂಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.